ನಮಸ್ಕಾರ. ಇವತ್ತು ನಾವು ಒಂದು ಎಲ್ಲರಿಗೂ ಗೊತ್ತಿರೋ ನೀತಿಕಥೆಯನ್ನ ನೋಡೋಣ. ಇದೊಂದು ಬರೀ ಕಥೆಯಲ್ಲ, ಬದಲಿಗೆ ಸಮಸ್ಯೆಗಳನ್ನ ಹೇಗೆ ಸೃಜನಾತ್ಮಕವಾಗಿ ಬಗೆಹರಿಸಬಹುದು ಅನ್ನೋದಕ್ಕೆ ಒಂದು ಅದ್ಭುತ ಪಾಠ. ಸರಿ, ಹಾಗಾದ್ರೆ ಈ ಕಥೆಯ ಅತೀ ಪ್ರಸಿದ್ಧ ಪಾಠದಿಂದಲೇ ಶುರು ಮಾಡೋಣ. ಯಾಕಂದ್ರೆ ನಮ್ಮ ಇವತ್ತಿನ ಇಡೀ ಚರ್ಚೆಯ ಮೂಲನೇ ಇದು. ಮನಸ್ಸಿದ್ರೆ ಮಾರ್ಗವಿದೆ, ಇದನ್ನ ನಾವೆಲ್ಲ ಕೇಳಿದಿವಿ. ಆದ್ರೆ ಇದು ಬರೀ ಒಂದು ಗಾದೆ ಮಾತು ಅಷ್ಟೇ ಅಲ್ಲ. ಎಂಥ ದೊಡ್ಡ ಅಡೆತಡೆಗಳನ್ನು ಹೇಗೆ ಪಾರ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ದೊಡ್ಡ ಪಾಠ. ಸರಿ, ಈಗ ನೇರವಾಗಿ ಕಥೆಯೊಳಗೆ ಹೋಗೋಣ. ಈ ಇಡೀ ಕಥೆಗೆ ಕಾರಣವಾದ ಒಂದು ಗಂಭೀರ ಸಮಸ್ಯೆಯನ್ನ ಮೊದಲು ನೋಡೋಣ. ಕಥೆ ಶುರುವಾಗೋದೇ ಒಂದು ಕಾಗೆಯಿಂದ. ಅದಕ್ಕೆ ವಿಪರೀತ ಬಾಯಾರಿಕೆಯಾಗಿತ್ತು. ಅದು ಎಂಥ ಬಾಯಾರಿಕೆ ಅಂದ್ರೆ ಇನ್ನೇನು ನೀರಿಲ್ದೆ ಸತ್ತೇ ಹೋಗ್ತೀನಿ ಅನ್ನೋ ಸ್ಥಿತಿ. ಅಂದ್ರೆ ಇದು ಬರೀ ಬಾಯಾರಿಕೆಯಲ್ಲ, ಇದೊಂದು ಜೀವನ್ಮರಣದ ಹೋರಾಟ ಆಗಿತ್ತು. ಆದ್ರೆ ಆಗ್ಲೇ ಒಂದು ಭರವಸೆಯ ಕಿರಣ ಕಾಣಿಸ್ತೆ. ಕಥೆಯಲ್ಲಿ ಇದೊಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳಬಹುದು. ಒಂದು ಪರಿಹಾರ ಸಿಕ್ಕ ಹಾಗೆ ಆಗುತ್ತೆ, ಆದ್ರೆ ಅದು ಪಕ್ಕಾ ಅಂತ ಗೊತ್ತಿರಲ್ಲ. ಕೊನೆಗೂ ಅದಕ್ಕೆ ಒಂದು ಹೂಜಿ ಕಣ್ಣಿಗೆ ಬೀಳುತ್ತೆ. ಆಹಾ, ನೀರ್ ಸಿಕ್ತು ಅಂತ ಅನ್ಕೋಬೇಕಾದ್ರೆ ಇದೇ ಹೂಜಿ ಆ ಕಾಗೆಯ ಪಾಲಿಗೆ ಅತಿ ದೊಡ್ಡ ಸವಾಲಾಗಿ ಬದಲಾಗುತ್ತೆ. ಸರಿ, ಈಗ ಸಮಸ್ಯೆಯ ಮುಂದಿನ ಹಂತಕ್ಕೆ ಬರೋಣ. ಇಲ್ಲಿ ನೋಡಿದ್ರೆ ನೀರು ಸಿಕ್ತು ಅನ್ನೋ ಪರಿಹಾರ ಕಣ್ಮುಂದೇ ಇದೆ. ಆದ್ರೆ ಅದನ್ನ ತಲುಪೋದು ಅಂದ್ಕೊಂಡಷ್ಟು ಸುಲಭವಾಗಿರಲಿಲ್ಲ. ಹಾಗಾದ್ರೆ ನಿಜವಾದ ಅಡಚಣೆ ಏನು? ಹೌದು, ಹೂಜಿಯಲ್ಲಿ ನೀರಿತ್ತು, ಆದ್ರದು ತೀರಾ ಕೆಳಗೆ. ಎಷ್ಟು ಕೆಳಗೆ ಅಂದ್ರೆ ಕಾಗೆಗೆ ತನ್ನ ಕುಕ್ಕಿನಿಂದ ಅದನ್ನ ಮುಟ್ಟೋಕೂ ಆಗ್ತಿರ್ಲಿಲ್ಲ. ಇದೇ ಅಲ್ವಾ ನಿಜವಾದ ಸಮಸ್ಯೆ? ಆಗ ಕಾಗೆ ತನ್ನ ಆರಂಭಿಕ ತಂತ್ರವನ್ನ ಬಳಸುತ್ತೆ. ಅದೇನಂದ್ರೆ ಪ್ಯೂರ್ ಫಿಸಿಕಲ್ ಫೋರ್ಸ್. ಮೊದಲು ಆ ಹೂಜಿಯನ್ನ ಒಡೆಯೋಕ್ ಪ್ರಯತ್ನ ಮಾಡುತ್ತೆ. ಅದು ಆಗದೇ ಇದ್ದಾಗ ಅದನ್ನ ಉರುಳಿಸೋಕ್ ನೋಡುತ್ತೆ. ಆದರೆ ಎರಡೂ ವರ್ಕೌಟ್ ಆಗಲ್ಲ. ಫಲಿತಾಂಶ ಏನಾಯ್ತು? ಸಂಪೂರ್ಣ ಫೇಲ್ಯೂರ್. ಹೂಜಿಯನ್ನ ಒಡೆಯೋಕೂ ಆಗ್ಲಿಲ್ಲ, ಉರುಳಿಸೋಕೂ ಆಗ್ಲಿಲ್ಲ. ಆಗ ಅದಕ್ಕೆ ಒಂದು ವಿಷಯ ಸ್ಪಷ್ಟವಾಯಿತು. ಬರೀ ದೈಹಿಕ ಬಲದಿಂದ ಈ ಕೆಲ್ಸ ಆಗಲ್ಲ ಅಂತ. ಇಲ್ಲಿಂದಲೇ ಒಂದು ಹೊಸ ಆಲೋಚನೆ ಶುರುವಾಗತ್ತೆ. ಇಲ್ಲಿಂದ ಕಥೆ ಒಂದು ಅದ್ಭುತ ತಿರು ಪಡೆಯುತ್ತೆ. ಅಂದ್ರೆ ಕಾಗೆ ತನ್ನ ಬಲವನ್ನ ಬಿಟ್ಟು ಬುದ್ಧಿಯನ್ನ ಉಪಯೋಗಿಸೋಕೆ ಶುರು ಮಾಡಿದ ಆ ಅದ್ಭುತ ಕ್ಷಣ. ಅದು ಸುಮ್ಮನೆ ಸುತ್ತಮುತ್ತ ನೋಡುತ್ತೆ. ಆಗ ಅದಕ್ಕೆ ಹತ್ರದಲ್ಲೇ ಕೆಲವು ಸಣ್ಣ ಸಣ್ಣ ಕಲ್ಲುಗಳು ಬಿದ್ದಿಡೋದು ಕಾಣಿಸುತ್ತೆ. ಇದೇ ಆ ಯುರಿಕಾ ಮೊಮೆಂಟ್. ತನ್ನ ಸುತ್ತಮುತ್ತಲಿನ ವಸ್ತುಗಳನ್ನೇ ಸಂಪನ್ಮೂಲವಾಗಿ ಬಳಸ್ಕೊಳ್ಳೋ ಆಲೋಚನೆ ಅದಕ್ಕೆ ಬರುತ್ತೆ. ಇಲ್ಲಿ ಕಾಗೆ ಬೆಳೆಸಿದ ತಂತ್ರದ ಪ್ರಕ್ರಿಯೆಯನ್ನು ನೋಡಿ, ಎಷ್ಟು ಅದ್ಭುತವಾಗಿದೆ. ಮೊದಲಿಗೆ ತನ್ನ ಹತ್ತಿರ ಇರೋ ಸಂಪನ್ಮೂಲ ಅಂದ್ರೆ ಕಲ್ಲುಗಳನ್ನು ಗುರುತಿಸುತ್ತೆ. ಎರಡನೇ ಹಂತದಲ್ಲಿ ಒಂದೊಂದೇ ಕಲ್ಲನ್ನ ತಗೊಂಡು ಬರುತ್ತೆ. ಮೂರನೇ ಹಂತದಲ್ಲಿ ಅದನ್ನ ಹೂಜಿಯೊಳಕ್ಕೆ ಹಾಕುತ್ತೆ. ಕೊನೆಗೆ ನಾಲ್ಕನೇ ಹಂತದಲ್ಲಿ ನೀರು ನಿಧಾನವಾಗಿ ಮೇಲಕ್ಕೆ ಹೂಜಿಯ ಕತ್ತಿನವರೆಗೆ ಬರುತ್ತೆ. ನೋಡಿ, ಇದು ಬರೀ ಪ್ರಯತ್ನ ಅಲ್ಲ, ಇದೊಂದು ಪಕ್ಕಾ ಸ್ಟ್ರಾಟಜಿಕ್ ಥಿಂಕಿಂಗ್ ಅಲ್ವಾ? ಈ ಒಂದು ಚಾರ್ಟ್ ನೋಡಿದ್ರೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡಿ, ಕಲ್ಲುಗಳನ್ನ ಹಾಕೋಕೆ ಮುಂಚೆ ನೀರಿನ ಮಟ್ಟ ಎಷ್ಟು ಕೆಳಗಿತ್ತು ಅಂತ. ಆದ್ರೆ ಕಲ್ಲುಗಳನ್ನ ಹಾಕಿದ ಮೇಲೆ ಆ ಮಟ್ಟ ಎಷ್ಟು ಮೇಲಕ್ಕೆ ಬಂತು. ಕಾಗೆಯ ಐಡಿಯಾ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಾದ್ರೆ ಕತೆ ಯಶಸ್ವಿಯಾಗಿ ಮುಗೀತು. ಈಗ ಈ ಫಲಿತಾಂಶವನ್ನ ನಾವು ಮೊದಲೇ ಹೇಳಿದ ಆ ಪ್ರಸಿದ್ಧ ನೀತಿಗೆ ಜೋಡಿಸಿ ನೋಡೋಣ. ಕಾಗೆಯ ಆ ಚತುರತೆಗೆ ಸಿಕ್ಕ ಪ್ರತಿಫಲ ಏನು? ಅದು ಮನಸಾರೆ ನೀರನ್ನು ಕುಡಿಯಿತು, ಅದರ ಸಮಸ್ಯೆ ಬಗೆಹರಿಯಿತು, ಖುಷಿಯಿಂದ ಹಾರಿಹೋಯಿತು. ಸರಿ, ಹಾಗಾದ್ರೆ ಈ ಇಡೀ ಕಥೆಯಿಂದ ನಮ್ಗೆ ಸಿಗುವ ನೀತಿ ಏನು? ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಅದೇ, ಮನಸ್ಸಿದ್ರೆ ಮಾರ್ಗವಿದೆ. ಈ ಒಂದು ಸಾಲು ಈ ಇಡೀ ನೀತಿಕತೆಯ ಸಾರಾಂಶ, ಅದರ ಆತ್ಮ ಅಂದ್ರೂ ತಪ್ಪಾಗಲ್ಲ. ಕೊನೆಯದಾಗಿ ಒಂದ್ ಯೋಚನೆ ಮಾಡೋಣ. ಈ ಕಥೆಯ ಪಾಠವನ್ನ ನಮ್ಮ ಇವತ್ತಿನ ಜೀವನಕ್ಕೆ ಅನ್ವಯಿಸುವುದಾದ್ರೆ, ನಮ್ಮ ಜೀವನದಲ್ಲಿ ನಮ್ಗೆ ತಲುಪೋಕೆ ಆಗಲ್ಲ ಅಂತ ಅನ್ಸೋ ಗುರಿಗಳಿಗಾಗಿ ನಾವು ಬಳಸಬೇಕಾದ ಆ ಆಧುನಿಕ ಕಲ್ಲುಗಳು ಯಾವಿರ್ಬೋದು? ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.